ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮ ಮನೆಯಲ್ಲಿರುವ ಮಿಕ್ಸಿ ಮತ್ತು ವರ್ಕ್ಶಾಪ್ನಲ್ಲಿರುವ ಡ್ರಿಲ್ಲಿಂಗ್ ಮಷೀನ್ ಇವೆರಡರಲ್ಲೂ ಇರುವುದು ಒಂದೇ ಮೋಟಾರ್, ಅದೇ ಯೂನಿವರ್ಸಲ್ ಮೋಟಾರ್. ಇದರ ಸ್ಪೆಷಾಲಿಟಿ ಏನೆಂದರೆ ಇದು ಎಸಿ ಮತ್ತು ಡಿಸಿ ಎರಡರ ಮೇಲೂ ಒಂದೇ ರೀತಿ ಕೆಲಸ ಮಾಡುತ್ತದೆ. ಇದರ ರಚನೆ ಅಚ್ಚರಿ ಮೂಡಿಸುವಂತಹದ್ದು. ಇಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ಎರಡು ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತವೆ. ನಾವು ಎಸಿ ಸಪ್ಲೈ ಕೊಟ್ಟಾಗ ಕರೆಂಟ್ ಉಲ್ಟಾ ಹರಿದರೂ ಫೀಲ್ಡ್ ಮತ್ತು ಆರ್ಮೇಚರ್ ಎರಡೂ ಒಟ್ಟಿಗೆ ಬದಲಾಗುವುದರಿಂದ ಮೋಟಾರ್ ತಿರುಗುವ ದಿಕ್ಕು ಅಥವಾ ಟಾರ್ಕ್ ಮಾತ್ರ ಬದಲಾಗುವುದಿಲ್ಲ. ಈ ಪ್ರಯೋಗದ ಡೇಂಜರಸ್ ಪಾಯಿಂಟ್ ಇಲ್ಲಿದೆ. ಯೂನಿವರ್ಸಲ್ ಮೋಟಾರ್ಗೆ ಲೋಡ್ ಇಲ್ಲದೆ ಸಪ್ಲೈ ಕೊಟ್ಟರೆ ಅದರ ಸ್ಪೀಡ್ ರಾಕೆಟ್ ತರಹ ಏರಿಬಿಡುತ್ತದೆ. ಇದು ಮೋಟಾರ್ ಒಡೆದು ಹೋಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಮೋಟಾರ್ ಮೇಲೆ ಯಾವಾಗಲೂ ಸ್ವಲ್ಪ ಲೋಡ್ ಇರಲೇಬೇಕು. ಮೋಟಾರ್ ದಿಕ್ಕನ್ನು ಬದಲಾಯಿಸುವುದು ಹೇಗೆ? ನೆನಪಿಡಿ, ಬರೀ ಪ್ಲಗ್ ಅನ್ನು ಉಲ್ಟಾ ಹಾಕಿದರೆ ದಿಕ್ಕು ಬದಲಾಗುವುದಿಲ್ಲ. ಅದಕ್ಕಾಗಿ ನಾವು ಮೋಟಾರ್ ಒಳಗಿನ ಫೀಲ್ಡ್ ಅಥವಾ ಆರ್ಮೇಚರ್ ಇವೆರಡರಲ್ಲಿ ಯಾವುದಾದರೂ ಒಂದರ ಕನೆಕ್ಷನ್ ಅನ್ನು ಮಾತ್ರ ಉಲ್ಟಾ ಮಾಡಬೇಕು. ಆಗ ಮ್ಯಾಗ್ನೆಟಿಕ್ ಫೋರ್ಸ್ ಉಲ್ಟಾ ಆಗಿ ಮೋಟಾರ್ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಇದನ್ನು ಪರೀಕ್ಷಿಸೋಣ. ಸ್ವಿಚ್ ಆನ್ ಮಾಡುವ ಮೊದಲು ವ್ಯಾಲಿಯಾಕ್ ಯಾವಾಗಲೂ ಮಿನಿಮಮ್ ಪೊಸಿಷನ್ನಲ್ಲಿರಬೇಕು. ದಿಕ್ಕು ಬದಲಾಯಿಸಲು ಮೋಟಾರ್ ನಿಂತ ಮೇಲೆ ಕೇವಲ ಆರ್ಮೇಚರ್ ಟರ್ಮಿನಲ್ಸ್ ಅಂದರೆ A1 A2 ಅದಲು ಬದಲು ಮಾಡಿ. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ಇವತ್ತು ನಾವು ಯೂನಿವರ್ಸಲ್ ಮೋಟರ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ರನ್ ಮಾಡೋದು ಯಾವ ರೀತಿ, ಮತ್ತು ಡೈರೆಕ್ಷನ್ ಯಾವ ರೀತಿ ಚೇಂಜ್ ಮಾಡೋದು ಅಂತಕ್ಕಂಥದ್ದು ನೋಡೋಣ. ಯೂನಿವರ್ಸಲ್ ಅಂತ ಹೆಸರು ನಿಮಗೆ ನೋಡ್ತಿದ್ದಂಗೆ ಗೊತ್ತಾಗಬೇಕು. ಎಲ್ಲ ತರಹ ಅಂದರೆ ಇಲ್ಲಿ ನಮಗೆ ಎಲೆಕ್ಟ್ರಿಕಲಲ್ಲಿ ಇರ್ತಕ್ಕಂಥದ್ದು ಎರಡು ಸಪ್ಲೈ, ಒಂದು ಸಿಂಗಲ್ ಫೇಸ್ ಸಪ್ಲೈ, ಒಂದು ಎ ಸಿ ಸಪ್ಲೈ, ಇನ್ನೊಂದು ಡಿ ಸಿ ಸಪ್ಲೈ. ಎ ಸಿ ಸಪ್ಲೈಯಲ್ಲಿ ಸಿಂಗಲ್ ಫೇಸು, ಡಿ ಸಿ ಸಪ್ಲೈ ಒಂದು ಸಪ್ಲೈ. ಸೊ 230 ಇದು 250 ವೋಲ್ಟ್ಸ್ ಎ ಸಿ ವೋಲ್ಟೇಜ್ಗೂ ವರ್ಕ್ ಆಗುತ್ತೆ, 220 ವೋಲ್ಟ್ಸ್ ಡಿ ಸಿ ವೋಲ್ಟೇಜ್ಗೂ ವರ್ಕ್ ಆಗುತ್ತೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಯೂನಿವರ್ಸಲ್ ಮೋಟಾರ್ ಅಂತ ಕರಿತೀವಿ. ಈ ಮೋಟ್ರನ್ನ ನಾವು ಡಿ ಸಿನಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಎ ಸಿ ಸಪ್ಲೈಯಲ್ಲಿ ಬೇಕಾದ್ರೂ ಯೂಸು ಮಾಡ್ಬೋದು. ಸರ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ನಾವು ರೆಗ್ಯುಲರ್ ಇದರಲ್ಲಿ ಎಲ್ಲರೂ ಯೂಸ್ ಮಾಡ್ತೀವ ಅಂತ ನೀವು ಕೇಳಿದ್ರೆ, ನಿಮ್ಮ ಮನೇಲಿರ್ತಕ್ಕಂಥ ಮಿಕ್ಸರ್ ಗ್ರೈಂಡರ್. ಮಿಕ್ಸಿಯಿಂದ ಏನು ನಿಮ್ಮ ಅಮ್ಮ ಬೆಳಗ್ಗೆ ಚಟ್ನಿ ರುಬ್ಬುತ್ತಲ್ಲ, ಸೊ ಮಸಾಲೆಗಳನ್ನು ರುಬ್ತಿರಲ್ಲ, ಮಿಕ್ಸರ್ ಗ್ರೈಂಡರ್ ಏನಿದೆ ಮಿಕ್ಸರು, ಆ ಮಿಕ್ಸರೇ ಯೂನಿವರ್ಸಲ್ ಮೋಟಾರ್. ಟ್ರೈನರ್ ಹೇಳಿದ್ರಲ್ಲ, ಇದು ಎಸಿ ಮತ್ತು ಡಿಸಿ ಎರಡರಲ್ಲೂ ಕೆಲಸ ಮಾಡುತ್ತೆ ಅಂತ. ಯಾಕೆ ಗೊತ್ತಾ? ಇದರ ರಚನೆ ಸೇಮ್ ಟು ಸೇಮ್ ಡಿಸಿ ಸೀರೀಸ್ ಮೋಟಾರ್ ತರಹಾನೇ ಇರುತ್ತೆ. ಆದರೆ ಎಸಿ ಸಪ್ಲೈ ಕೊಟ್ಟಾಗ ಹೀಟ್ ಆಗೋದನ್ನ ತಡೆಯೋಕೆ ಇದರ ಸ್ಟೇಟರ್ ಕೋರ್ ಅನ್ನು ಲ್ಯಾಮಿನೇಟ್ ಮಾಡಿರ್ತಾರೆ. ಅಷ್ಟೇ ವ್ಯತ್ಯಾಸ. ಸೊ ಅದೇ ಮೋಟ್ರನ್ನ ನಾವಿಲ್ಲಿ 1 HP ಕೆಪಾಸಿಟಿ, ಅಲ್ಲಿ ನಮಗೆ ಅಲ್ಲೂ ಕೂಡ 800 ವ್ಯಾಟ್ಸ್ 1 HP ಕೆಪಾಸಿಟೀಸೇ ನಿಮ್ಮ ಮನೆಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, 800 ವ್ಯಾಟ್ಸ್ ಯೂಸು ಮಾಡ್ತಾರೆ. ಸೊ ಆ ಮೋಟ್ರನ್ನೇ ಇಲ್ಲಿದು. ಆ ಮೋಟ್ರ್ ಬಗ್ಗೆ ಅದೊಂದೇ ಒಂದು ಮೋಟ್ರು ನೀವು ಎ ಸಿ ಸಪ್ಲೈಯಲ್ಲೂ ರನ್ ಆಗುತ್ತೆ, ಡಿ ಸಿ ಸಪ್ಲೈಯಲ್ಲೂ ರನ್ ಆಗುತ್ತೆ. ಬಟ್ ನಿಮಗೆಲ್ಲ ಅನುಭವ ಇರ್ಬೋದು, ನಿಮ್ಮ ಮಿಕ್ಸಿನ ವಿತೌಟ್ ಲೋಡ್ ಆನ್ ಮಾಡಿದ್ರೆ ನಿಮಗೆ ಯಾವ ರೀತಿ ಸೌಂಡ್ ಬರುತ್ತೆ, ಒಂಥರ ಸ್ವೀ ಅಂತ ಸೌಂಡ್ ಬರುತ್ತೆ. ನಿಮ್ಮ ಕಣ್ಣಿಗೆ ಅದು ತಿರುಗ್ತಿರೋದು ಗಿರ್ ಅನ್ನೋದು ಕಾಣಿಸುತ್ತೆ ಹೊರತು ಅಷ್ಟು ಸ್ಪೀಡಲ್ಲಿ, ಅಂದರೆ ಅಬೌಟ್ 10,000 RPM ಅಲ್ಲಿ ತಿರುಗ್ತಾ ಇರುತ್ತದು. ಗೊತ್ತಾಗ್ತಾ ಇದೆ ಹೇಳ್ತಾರೆ. ಲೋಡ್ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಅದ್ರ ಸ್ಪೀಡ್ ಕಮ್ಮಿ ಆಗುತ್ತೆ, ಅದರ್ವೈಸ್ ಹೆವಿ ಸ್ಪೀಡಲ್ಲಿ ಅದು ತಿರುಗುತ್ತೆ. ಇದು ಬಹಳ ಮುಖ್ಯವಾದ ಸೇಫ್ಟಿ ಪಾಯಿಂಟ್. ಯೂನಿವರ್ಸಲ್ ಮೋಟರನ್ನು ಯಾವತ್ತೂ ನೋ ಲೋಡ್ ಅಂದ್ರೆ ಬೆಲ್ಟ್ ಅಥವಾ ಲೋಡ್ ಹಾಕದೆ ಡಿಸಿ ಸಪ್ಲೈನಲ್ಲಿ ರನ್ ಮಾಡಬಾರ್ದು. ಲೋಡ್ ಇಲ್ದಿದ್ರೆ ಸ್ಪೀಡ್ ಭಯಂಕರವಾಗಿ ಹೆಚ್ಚಾಗಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂದ ಆರ್ಮೇಚರ್ ವೈಂಡಿಂಗ್ ಕಿತ್ತು ಬರೋ ಚಾನ್ಸ್ ಇರುತ್ತೆ. ಹುಷಾರು. ಅದ್ರ ಸ್ಪೀಡ್ ಇಷ್ಟೇ ಅಂತ ನಾವು ಇದು ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ನಮ್ಮ ಹತ್ರ ಇರ್ತಕ್ಕಂಥ ಟ್ಯಾಕೋಮೀಟ್ರ್ ಎಲ್ಲ ಮ್ಯಾಕ್ಸಿಮಮ್ ರೀಡಿಂಗ್ ನೋಡ್ತಕ್ಕಂಥದ್ದು. ಇಲ್ಲೂ ನೋಡಿ, ಅವ್ರು ನಮ್ಮಲ್ಲೇ ಇರ್ತಕ್ಕಂಥ ಯೂನಿವರ್ಸಲ್ ಮೋಟಾರ್ ಕಂಟ್ರೋಲ್ ಪ್ಯಾನಲಲ್ಲಿ ಟ್ಯಾಕೋಮೀಟ್ರ್ ಇದೆ, RPM ಮೀಟ್ರ್ ಇದೆ. ಬಟ್ ಇದ್ರ ಕೆಪಾಸಿಟಿ ಮ್ಯಾಕ್ಸಿಮಮ್ 10,000 RPM ಅಷ್ಟೇ. ಸೊ ನಮಗೆ ಆ ಮೋಟ್ರು ವಿತೌಟ್ ಲೋಡಲ್ಲಿ ಅಬೌಟ್ 10,000 RPM ರೊಟೇಷನ್ನು ಆಗುತ್ತೆ. ಹಾಗಾಗಿ ನಾವು ಈ RPM ಮೀಟ್ರಿಗೆ ಅದನ್ನು ಕನೆಕ್ಟ್ ಮಾಡಲ್ಲ. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಎರಡು ಥರ ಮೀಟ್ರನ್ನ ಯೂಸ್ ಮಾಡಿದ್ದೀವಿ. ನಿಮಗೆ ನಾನು ಸರ್ಕ್ಯೂಟಲ್ಲಿ ಅಮ್ಮೀಟ್ರು, ವೋಲ್ಟ್ ಮೀಟ್ರು, ಡಿ ಸಿ ಅಮ್ಮೀಟರ್, ಡಿ ಸಿ ವೋಲ್ಟ್ ಮೀಟ್ರ್, ಡಿ ಸಿ ಸಪ್ಲೈಗೆ ಹಾಕ್ಸಿದ್ದೀನಿ. ಎ ಸಿ ಸಪ್ಲೈಯಲ್ಲಿ ಕನೆಕ್ಟ್ ಮಾಡಿದಾಗ ಎ ಸಿ ವೋಲ್ಟ್ ಮೀಟ್ರು, ಎ ಸಿ ಅಮ್ಮೀಟ್ರ್ ಹಾಕ್ಸಿದ್ದೀನಿ. ಬಟ್ ನಮಗಿಲ್ಲಿ ಪ್ಯಾನಲಲ್ಲಿ ಆಲ್ರೆಡಿ ಬಿಲ್ಟ್ ಇನ್ ಕನೆಕ್ಟೆಡ್ ಡಿ ಸಿ ಮಲ್ಟಿ ಫಂಕ್ಷನ್ ಮೀಟರ್. ಅಂದರೆ ಡಿ ಸಿ ಮಲ್ಟಿ ಫಂಕ್ಷನ್ ಮೀಟ್ರ್ ಅಂತ ಅಂದರೆ ಇದರಲ್ಲಿ ಡಿ ಸಿ ಪವರ್ ಎಷ್ಟು ತೊಗೊತಾ ಇದೆ, ಎಷ್ಟು ವೋಲ್ಟೇಜ್ ಬರ್ತಾ ಇದೆ,
ಎಷ್ಟು ಕರೆಂಟ್ ಬರ್ತಾ ಇದೆ, ಎಷ್ಟು ಯೂನಿಟ್ಸ್ ಕನ್ಸಂಪ್ಷನ್ ಆಗ್ತಾ ಇದೆ ಅನ್ನೋದು ಅಷ್ಟೂ ಕೂಡ ಇದು ಒಂದೇ ಒಂದು ಮೀಟ್ರ್ ರೀಡಿಂಗನ್ನು ತೋರಿಸುತ್ತೆ. ಇದು ಡಿ ಸಿ ಸಪ್ಲೈ ಕನೆಕ್ಟ್ ಮಾಡಿದಾಗ ಈ ಮೀಟ್ರ್ ವರ್ಕ್ ಆಗುತ್ತೆ. ಎ ಸಿ ಮೀಟ್ರಲ್ಲೂ ಕೂಡ ಮಲ್ಟಿಫಂಕ್ಷನ್ ಮೀಟ್ರನ್ನ ಹಾಕಿದ್ದಾರೆ ಇದರಲ್ಲಿ. ಸೊ ಇದು ಕೂಡ ಅದೇ ಥರ. ಸೊ ಇದು ಎಷ್ಟು ಕರೆಂಟ್ ತೊಗೊತಾ ಇದೆ, ಎಷ್ಟು ಪವರ್ ಫ್ಯಾಕ್ಟ್ರು ಗೊತ್ತಾಗ್ತಾ ಇದೆಯಾ. ಸೊ ಮತ್ತು ಎಷ್ಟು ಡಿಮ್ಯಾಂಡ್, ಇದು ನಮಗಿದು ಎಲ್ಲ ರೀಡಿಂಗು, ವೋಲ್ಟೇಜು, ಕರೆಂಟು, ಪವರ್ ಫ್ಯಾಕ್ಟ್ರು ಎಲ್ಲವನ್ನು ಇದು ಒಂದೇ ಒಂದು ಮೀಟ್ರ್ ನಮಗೆ ರೀಡಿಂಗನ್ನು ತೋರಿಸುತ್ತೆ. ಸೊ ಇದು ಒಂದಾದ್ಮೇಲೆ ಒಂದು ಡಿಸ್ಪ್ಲೇ ಬರ್ತಾ ಇರುತ್ತೆ ನಮ್ಮ ಎ ಸಿ ಮಲ್ಟಿಫಂಕ್ಷನ್ ಮೀಟ್ರಲ್ಲಿ. ಬಟ್ ಡಿ ಸಿ ಮಲ್ಟಿಫಂಕ್ಷನ್ ಮೀಟ್ರಲ್ಲಿ ಎಲ್ಲವೂ ಅಟ್ ಎ ಟೈಮ್ ಡಿಸ್ಪ್ಲೇಯಲ್ಲಿ ಬರ್ತಾ ಇರುತ್ತೆ. ಈಗ ನಾವು ಫಸ್ಟು ಟು ರನ್ ಯೂನಿವರ್ಸಲ್ ಮೋಟಾರ್ ಇನ್ ಎ ಸಿ ಸಪ್ಲೈ ಆ್ಯಂಡ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಅನ್ನೋದನ್ನು ಮೊದಲನೇ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದೀವಿ. ಸೊ ಆ ಮೊದಲನೇ ಎಕ್ಸ್ಪೆರಿಮೆಂಟ್ನ ಬರ್ಸಿದ್ದೀನಿ. ಆ ಮೊದಲನೇ ಎಕ್ಸ್ಪೆರಿಮೆಂಟ್ನ ಇಲ್ಲಿ ಮಾಡಿ ನೋಡೋಣ. ಸೊ ನೀವು ಕಿವಿಯಲ್ಲಿ ಆ ಸೌಂಡನ್ನು ಕೇಳಿಸ್ಕೊಳ್ಳಿ, ಜೊತೆಗೆ ಏನು ಸ್ಪೀಡ್ ಅನ್ನೋದು ನಿಮ್ಮ ಮಿಕ್ಸಿ ಓಡಿದ ಸೌಂಡೇ ಬರುತ್ತೆ, ಮತ್ತು ಕಣ್ಣಾರ ನೋಡಿ ಹೆಂಗೆ ತಿರುಗುತ್ತೆ ಅಂತ. ಸೊ ನೋಡಿ, ಈಗ ಕನೆಕ್ಷನನ್ನು ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಮಾಡೋಣ. ಇಲ್ಲಿ ಸಿಂಗಲ್ ಫೇಸ್ ಸಪ್ಲೈಯೂ ಇದೆ. ಮೋಟ್ರನ್ನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಡ್ಯುಯಲ್ ಸ್ಟಾರ್ಟರ್ನೂ ಕೂಡ ಕೊಟ್ಟಿದ್ದಾರೆ. ಅದೇ ಥರ ಡಿ ಸಿ ಸಪ್ಲೈ ಸ್ಟಾರ್ಟ್ ಮಾಡೋಕ್ಕೆ ಡಿ ಸಿ ಸಪ್ಲೈನೂ ಕೊಟ್ಟಿದ್ದಾರೆ. ಡಿ ಸಿ ಸಪ್ಲೈ ವೇರಿಯಬಲ್ ಮಾಡ್ತಕ್ಕಂಥ ಡಿ ಸಿ ಸಪ್ಲೈಯನ್ನು ಕೊಟ್ಟಿದ್ದಾರೆ ನಮಗೆ. ಯಾಕೆ ಅಂದರೆ ಸ್ಪೀಡನ್ನು ನಿಧಾನಕ್ಕೆ ಕಂಟ್ರೋಲ್ ಮಾಡಲಿ ಅಂತ. ಯಾಕಪ್ಪ ಡಿ ಸಿ ಸಪ್ಲೈ, ನೀವು ಡಿ ಸಿ ಮೋಟ್ರ್ ನೋಡಿದ್ದೀರಾ. ಸೊ ಡಿ ಸಿ ಮೋಟ್ರ್ ಏನಾಯಿತು, ವಿತೌಟ್ ಲೋಡಲ್ಲಿ ರನ್ ಮಾಡಿದ್ರೆ ಅಬ್ನಾರ್ಮಲ್ ಸ್ಪೀಡ್, ನಾವು ಇಷ್ಟು ಸ್ಪೀಡ್ ಅಂತ ಹೇಳೋಕ್ಕೆ ಆಗಲ್ಲ. ಇನ್ಫಿನಿಟಿ ಸ್ಪೀಡ್ಗೆ ಹೋಗಿ ಏನಾಗುತ್ತೆ, ಆರ್ಮೇಚರ್ ಬರ್ನು ಆಗುತ್ತೆ. ಸೊ ಹಾಗಾಗಿ ಆ ಪ್ರಾಬ್ಲಮನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ ಇವರು, ಡಿ ಸಿ ಸಪ್ಲೈನ ವೇರಿಯಬಲ್ ಸಪ್ಲೈ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡೋಣ, ನಾವು ಯೂನಿವರ್ಸಲ್ ಮೋಟ್ರನ್ನ ಡಿ ಸಿ ಸಪ್ಲೈಲಿ ನೆಕ್ಸ್ಟ್ ರನ್ ಮಾಡೋಣ. ಈಗ ಇದಿಷ್ಟು ಪ್ಯಾನಲ್ ಮೋಡಲ್ಲಿ ಇರೋದು ನಿಮಗೆ ಗೊತ್ತಾಯ್ತಲ್ಲ. ಈಗ ನಾವು ಮೊದಲನೇ ಎಕ್ಸ್ಪೆರಿಮೆಂಟು ಟು ರನ್ ಯೂನಿವರ್ಸಲ್ ಮೋಟಾರ್ ಇನ್ ಎ ಸಿ ಸಪ್ಲೈ ಆ್ಯಂಡ್ ಚೇಂಜ್ ಇಟ್ಸ್ ಡೈರೆಕ್ಷನ್, ಈ ಒಂದು ಎಕ್ಸ್ಪೆರಿಮೆಂಟ್ನ ಇವಾಗ ಇದ್ರೊಳಗಡೆ ಮಾಡಿ ನೋಡೋಣ ಹೆಂಗೆ ಆಗುತ್ತೆ ಅಂತ. ಕನೆಕ್ಷನ್ ಮಾಡೋದು ಹೆಂಗೆ ಅಂತಲೂ ತಿಳ್ಕೊಳ್ಳಿ. ಇದರಲ್ಲಿ ನೀವು ಅದೇ ಥರ ಮಾಡಬೇಕು. ಸೊ ಮೊದಲನೇದಾಗಿ ನೋಡಿ, ಇಲ್ಲಿ ಎ ಸಿ ಸಪ್ಲೈ ಬರ್ತಾ ಇದೆ. ಎ ಸಿ ಸಪ್ಲೈ ಎಲ್ಲಿಂದ ಬಂದಿದ್ದನ್ನು ನಾನೇನು ಮಾಡ್ತೀನಿ, ಡಿ ಒ ಎಲ್ ಸ್ಟಾರ್ಟರ್ ಎಲ್ ಇನ್ಪುಟ್ಗೆ ಕೊಡ್ತೀನಿ. ನೆಕ್ಸ್ಟು ಎ ಸಿ ಸಪ್ಲೈ ಎನ್ನಿಂದ ಬಂದಿದ್ದನ್ನು ನಾನೇನು ಮಾಡ್ತೀನಿ, ಡಿ ಒ ಎಲ್ ಸ್ಟಾರ್ಟರ್ ಎಲ್ಗೆ ಇನ್ಪುಟ್ಗೆ ಕೊಡ್ತೀನಿ. ಸೊ ಸಪ್ಲೈಯಿಂದ ಸ್ಟಾರ್ಟರ್ ಇನ್ಪುಟ್ ಕನೆಕ್ಷನ್ನು ಮುಗೀತು. ನೆಕ್ಸ್ಟು ಸ್ಟಾರ್ಟರ್ ಔಟ್ಪುಟ್ಟಿಂದ L1ಇಂದ ಬಂದಿದ್ದು ಡೈರೆಕ್ಟಾಗಿ ಎಲ್ಲಿಗೆ ಬಂತು, ಫೀಲ್ಡ್ F1ಗೆ ಬಂತು. ಎಲ್ಲಿಗೆ ಬಂತು, ಫೀಲ್ಡ್ ವೈಂಡಿಂಗ್, ಮೋಟ್ರಲ್ಲಿರ್ತಕ್ಕಂಥ ಫೀಲ್ಡ್ ವೈಂಡಿಂಗ್ F1ಗೆ ಬಂತು. F2ಇಂದ ಬಂದಿದ್ದು ಫೀಲ್ಡ್ ವೈಂಡಿಂಗ್ F2ಇಂದ ಬಂದಿದ್ದು ಆರ್ಮೇಚರ್ A1ಗೆ ಬರುತ್ತೆ. ಎಲ್ಲಿ ಬರುತ್ತೆ, ಆರ್ಮೇಚರ್ A1ಗೆ ಬರುತ್ತೆ. ನೆಕ್ಸ್ಟ್ ಆರ್ಮೇಚರ್ ಎಂಡಿಂಗ್ A2ಇಂದ ಬಂದಿದ್ದು ಡೈರೆಕ್ಟಾಗಿ ಸ್ಟಾರ್ಟರ್ N1 ಔಟ್ಪುಟ್ ಟರ್ಮಿನಲ್ಸ್ N1ಗೆ ಬಂತು. ಟ್ರೈನರ್ ಮಾಡಿರೋ ಕನೆಕ್ಷನ್ ನೋಡಿದ್ರ, ಸಪ್ಲೈಯಿಂದ ಫೀಲ್ಡ್ಗೆ, ಫೀಲ್ಡಿಂದ ಆರ್ಮೇಚರ್ಗೆ, ಆರ್ಮೇಚರಿಂದ ನ್ಯೂಟ್ರಲ್ಗೆ. ಅಂದ್ರೆ ಇಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ವೈಂಡಿಂಗ್ ಎರಡೂ ಕೂಡ ಸೀರಿಯಸ್ ಆಗಿ ಕನೆಕ್ಟ್ ಆಗಿದೆ. ಇದೇ ಕಾರಣಕ್ಕೆ ಇದನ್ನ ನಾವು ಹೈ ಸ್ಟಾರ್ಟಿಂಗ್ ಟಾರ್ಕ್ ಮೋಟರ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಎ ಸಿ ಮಲ್ಟಿಫಂಕ್ಷನ್ ಮೀಟರ್ ಕನೆಕ್ಟ್ ಆಗಿದೆ. ಬಿಲ್ಟ್ ಇನ್ ಅವರೇ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಮಗಿಲ್ಲಿ ರೀಡಿಂಗು ಡೈರೆಕ್ಟಾಗಿ ಇದರೊಳಗಡೆ ಡಿಸ್ಪ್ಲೇ ಬರುತ್ತೆ. ಒಂದೊಂದನ್ನೇ ಅಬ್ಸರ್ವ್ ಮಾಡೋಣ. ನೋಡಿ, ಈಗ ಎಮ್ ಸಿ ಬಿನ ಆಫ್ ಕಂಡೀಷನಲ್ಲಿ ಇಟ್ಕೊಂಡು ಸರ್ಕ್ಯೂಟನ್ನು ಮಾಡಬೇಕು, ಮಾಡಿದ್ದೀರಾ ಈಗ. ಸೊ ನೆಕ್ಸ್ಟು ಈಗೇನು ಮಾಡಿ, ಎಮ್ ಸಿ ಬಿನ ಆನ್ ಮಾಡಿ. ಎಮ್ ಸಿ ಬಿನ ಆನ್ ಮಾಡಿದ ತಕ್ಷಣ ಎ ಸಿ ಸಪ್ಲೈ ಬಂತು. ಎ ಸಿ ಸಪ್ಲೈ ಬಂದ ತಕ್ಷಣ ಇಲ್ಲಿ ಮಲ್ಟಿಫಂಕ್ಷನ್ ಮೀಟರ್ ರೀಡಿಂಗ್ ಸ್ಟೋರಕ್ಕೆ ಶುರುವಾಯಿತು. ಎಷ್ಟಿದೆ, 240-250 ವೋಲ್ಟ್ಸು ಸಿಂಗಲ್ ಫೇಸ್ ಸಪ್ಲೈ ವೋಲ್ಟೇಜ್ ಇದೆ. ಸೊ ಕರೆಂಟು 0 ಆಮ್ಸ್. ಈಗ ಮೋಟ್ರ್ ಸ್ಟಾರ್ಟ್ ಆಗಿಲ್ಲ, ಕರೆಂಟ್ ಏನಿದೆ 0 ಆಮ್ಸ್ ಇದೆ. ಸೊ ನೀವೇನು ಮಾಡಬೇಕು, ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡಬೇಕು. ಪವರ್ ಫ್ಯಾಕ್ಟ್ರ್ ತೋರಿಸುತ್ತೆ, ಕಿಲೋವ್ಯಾಟ್ ಅವರ್ ತೋರಿಸುತ್ತೆ, ಎಲ್ಲ ತೋರಿಸುತ್ತೆ. ಸೊ ನೋಡಿ, ಈಗ ಆನ್ ಮಾಡ್ತೀನಿ. ಆನ್ ಮಾಡ್ದಂಗೆ ಮೋಟ್ರ್ ಏನಾಯಿತು, ತಿರ್ಗಾ ಸ್ಟಾರ್ಟ್ ಆಯಿತು. ಸೊ ಎಷ್ಟು ಆಮ್ಸ್ ತೊಗೊತಾ ಇದೆ ಇಲ್ಲಿ ನೋಡಿ, 4.95 ಆಮ್ಸ್ ತೊಗೊತಾ ಇದೆ. 245 ವೋಲ್ಟ್ಸ್ ಇದೆ. 4.59 ಆಮ್ಸ್ ತೊಗೊತಾ ಇದೆ. ಆಫ್ ಮಾಡಿ. ಯಾವ ರೀತಿ ಸ್ಪೀಡ್ ಓಡ್ತು ಅಂತ ನೋಡಿ, ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ ಅಂತಲೂ ನೋಡಿ. ಈಗ ನೋಡಿ ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ, ಇದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. 250 ವೋಲ್ಟ್ ಸಪ್ಲೈ ವೋಲ್ಟೇಜ್ ಇತ್ತು. 4.5 ಆಮ್ಸ್ ಕರೆಂಟ್ ರೇಟಿಂಗಲ್ಲಿ ಏನಾಯಿತು, ಕರೆಂಟ್ ಡ್ರಾ ಮಾಡಿಕೊಂಡು ಮೋಟ್ರ್ ರನ್ ಆಗಲಿಕ್ಕೆ ಶುರು ಆಯಿತು. ಫುಲ್ ಸ್ಪೀಡಲ್ಲಿ ಎಷ್ಟು ತೊಗೊತದು, 4.5 ಆಮ್ಸ್ ಕರೆಂಟನ್ನು ತೊಗೊಂತು.
ಕ್ಲಾಕ್ ವೈಸಲ್ಲಿ ಓಡ್ತು. ಈಗ ಅದನ್ನು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಓಡಿಸ್ಬೇಕು ಅಂತ ಅಂದರೆ ಹೆಂಗೆ ಅಂದರೆ ಜಸ್ಟು ಯಾವುದಾದ್ರು ಒಂದು ಕನೆಕ್ಷನ್ ನಿಮ್ಗಲ್ಲಿ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಬರ್ಸಿದ್ದೀನಿ, ಇಲ್ಲ ಫೀಲ್ಡ್ ವೈಂಡಿಂಗನ್ನು ಇಂಟರ್ಚೇಂಜ್ ಮಾಡಬೇಕು, ಇಲ್ಲ ಆರ್ಮೇಚರ್ ವೈಂಡಿಂಗನ್ನು ಇಂಟರ್ಚೇಂಜು ಮಾಡಬೇಕು. ನಾನಿಲ್ಲಿ ಆರ್ಮೇಚರ್ ಕನೆಕ್ಷನನ್ನು ಇಂಟರ್ಚೇಂಜ್ ಮಾಡ್ತೀನಿ ನೋಡಿ. A1 ಕೊಟ್ಟಿರೋದನ್ನ ತೆಗ್ದಿದ್ದೀನಿ, A2 ಕನೆಕ್ಷನ್ ತೆಗ್ದಿದ್ದೀನಿ, A1 ಕೊಟ್ಟಿದ್ದನ್ನ ಅಲ್ಲೇ ಕೊಟ್ಟಿದ್ದೀನಿ, A2 ಕೊಟ್ಟಿದ್ದನ್ನು ತೊಗೊಂಬಂದು A1 ಕೊಟ್ಟಿದ್ದೀನಿ. ಇಲ್ಲೇನು ಮಾಡಿದೆ, ಆರ್ಮೇಚರ್ ಕನೆಕ್ಷನ್ ಇದನ್ನು ಇಲ್ಲಿ ಕೊಟ್ಟಿದ್ದನ್ನು ಇಂಟರ್ಚೇಂಜ್ ಮಾಡಿದೆ ನೋಡಿ. ಸೊ ಈಗೇನಾಯಿತು, ಆರ್ಮೇಚರು ಕನೆಕ್ಷನ್ನು ರಿವರ್ಸು ಆಯಿತು. ರಿವರ್ಸ್ ಆದಾಗ ಆಲ್ರೆಡಿ ನಾನು ಇಲ್ಲಿ MCB ಆನಲ್ಲೇ ಇದೆ, ಯಾಕೆಂದರೆ ಸ್ಟಾರ್ಟರ್ ಆಫ್ ಮಾಡಿದ್ರಿಂದ ಇಲ್ಲಿ ಕರೆಂಟ್ ಬರಲಿಲ್ಲ. ಸೊ ಓಕೆ, ಸೊ ನೀವು ಇದನ್ನು ಮಾಡಬೇಕಾದ್ರೆ MCBನ ಆಫ್ ಮಾಡಿಕೊಂಡೇ ಇಂಟರ್ಚೇಂಜು ಮಾಡಬೇಕು. ಮೇಸ್ಟ್ರು ಮಾಡಿದ್ರು ಅಂತ ನೀವು ಮಾಡಿಕೊಡ್ದು, ಗೊತ್ತಾಯ್ತಾ? ಇಲ್ಲಿ ಟ್ರೈನರ್ ಹೇಳಿದ ಮಾತು ನೆನಪಿರಲಿ. ಮೋಟಾರ್ ಡೈರೆಕ್ಷನ್ ಬದಲಾಯಿಸೋಕೆ ವಯರ್ ಮುಟ್ಟೋ ಮುಂಚೆ ಕಡ್ಡಾಯವಾಗಿ MCB ಆಫ್ ಮಾಡಲೇಬೇಕು. ರನ್ನಿಂಗ್ ಸಪ್ಲೈ ಇರುವಾಗ ವಯರ್ ಮುಟ್ಟಿದ್ರೆ ಶಾಕ್ ಹೊಡೆಯೋದು ಗ್ಯಾರಂಟಿ. ಮೊದಲು ಸೇಫ್ಟಿ, ಆಮೇಲೆ ಎಕ್ಸ್ಪೆರಿಮೆಂಟ್. ಸೊ ಈಗ ನಾನು ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡ್ತೀನಿ ನೋಡಿ. ಬಟನ್ ಪ್ರೆಸ್ ಮಾಡಿದ್ರೆ ಕರೆಂಟ್ ರೇಟಿಂಗ್ ಬರುತ್ತಲ್ಲಿ. ಮೋಟ್ರ್ ನೋಡಿ, ಕರೆಂಟ್ ರೇಟ್ ನೋಡಿ 244 ವೋಲ್ಟ್ಸ್ ಇದೆ. ಸ್ಟಾಪ್ ಬಟನ್ ಮೇಲೆ ನಿಮ್ಮ ಕೈ ಇರಲಿ. ಈಗ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂತ ನೋಡಿ. 4.8 ಆಂಪ್ಸ್ ಕರೆಂಟ್ ತೊಗೊತಾ ಇದೆ. ಸೊ ಸ್ಟಾಪ್ ಮಾಡಿ. ಸೊ ಯಾವ ಡೈರೆಕ್ಷನ್ ತಿರುಗ್ತಾ ಇದೆ ನೋಡಿ. ಈಗ ಆವಾಗಲೇ ಕ್ಲಾಕ್ ವೈಸ್ ತಿರುಗ್ತಿತ್ತು, ಈಗ ಹೆಂಗೆ ತಿರುಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಹೆಂಗೆ ತಿರುಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಮೋಟರ್ ಉಲ್ಟಾ ತಿರುಗಬೇಕು ಅಂದ್ರೆ ನಾವು ಉತ್ಪತ್ತಿಯಾಗೋ ಟಾರ್ಕ್ ಅನ್ನು ಉಲ್ಟಾ ಮಾಡಬೇಕು. ಅದಕ್ಕೆ ನಾವು ಒಂದೋ ಫೀಲ್ಡ್ ಕನೆಕ್ಷನ್ ಬದಲಾಯಿಸಬೇಕು, ಇಲ್ಲವೇ ಆರ್ಮೇಚರ್ ಕನೆಕ್ಷನ್ ಬದಲಾಯಿಸಬೇಕು. ನೆನಪಿರಲಿ, ಎರಡನ್ನೂ ಒಟ್ಟಿಗೆ ಬದಲಾಯಿಸಿದ್ರೆ ಮೋಟಾರ್ ಮತ್ತೆ ಅದೇ ದಿಕ್ಕಿನಲ್ಲಿ ಸುತ್ತುತ್ತೆ. ಯಾವುದಾದರೂ ಒಂದು ಮಾತ್ರ ಚೇಂಜ್ ಮಾಡಬೇಕು. ಗೊತ್ತಾಯ್ತಾ ಇದು? ಈಗ ಯೂನಿವರ್ಸಲ್ ಮೋಟ್ರನ್ನ ನಾವೇನು ಮಾಡಿದ್ವಿ, ಸ್ಟಾರ್ಟು ರನ್ ಮಾಡಿದ್ವಿ ಮತ್ತು ಅದರ ಡೈರೆಕ್ಷನನ್ನು ಚೇಂಜು ಮಾಡಿದ್ವಿ. ಈಗ ಮೊದಲಿನ ಡೈರೆಕ್ಷನ್ನೇ ಮಾಡಬೇಕು ಸರ್ ನಾವು. ನಮಗೀಗ ಆರ್ಮೇಚರ್ ಕನೆಕ್ಷನ್ ಚೇಂಜ್ ಮಾಡಿದ್ದೀವಿ, ಬಟ್ ಫೀಲ್ಡಿಂದ ಮಾಡಬೇಕು. ನೀವು ಫೀಲ್ಡಿಂದ ಮಾಡಿ ತೋರಿಸಿ. ಸೊ ಫೀಲ್ಡಿಂದನೂ ಮಾಡ್ಬೋದು ನೋಡಿ. MCB ಆಫ್ ಮಾಡ್ಕೊಳ್ಳಿ. ಫೀಲ್ಡ್ ಏನು F2 ಕೊಟ್ಟಿರೋದನ್ನ ನಾನೇನು ಮಾಡ್ತೀನಿ, F1ಗೆ ಕೊಡ್ತೀನಿ. F1 ಕೊಟ್ಟಿರೋದನ್ನ F2ಗೆ ಕೊಡ್ತೀನಿ. ಇಂಟರ್ಚೇಂಜ್ ಮಾಡಿದೆ. ಸೊ ಆಲ್ರೆಡಿ ಆರ್ಮೇಚರ್ ಇಂಟರ್ಚೇಂಜ್ ಮಾಡಿದ್ದೆ, ಚೇಂಜ್ ಆಯಿತು. ಈಗ ಫೀಲ್ಡ್ ವೈಂಡಿಂಗ್ ಇಂಟರ್ಚೇಂಜ್ ಮಾಡಿದ್ದೀನಿ. ಈಗ ಏನಾಗುತ್ತೆ ಅಂತ ನೋಡೋಣ. ಸೊ ಆನ್ ಮಾಡ್ತೀನಿ ನೋಡಿ. ಸೊ ಅಬ್ಸರ್ವ್ ಮಾಡಿ ನೋಡಿ, ಕರೆಂಟ್ ಇದು 244 ವೋಲ್ಟ್ಸ್ ಐತೆ. ಕರೆಂಟ್ ರೇಟಿಂಗ್ ಇದು 5.24 ಆಂಪ್ಸ್ನ ಕರೆಂಟ್ನ ತೊಗೊತಾ ಇದೆ. 4.9, 4.8. ಸೊ ನೋಡಿ, ಈಗ ಡೈರೆಕ್ಷನ್ ನೋಡಿ ಹೆಂಗಿದೆ. ಮೊದಲೇ ಹೆಂಗೆ ಓಡ್ತಿತ್ತು, ಕ್ಲಾಕ್ ವೈಸ್ ಡೈರೆಕ್ಷನ್ನೇ ಓಡ್ತಿತ್ತು ತಾನೇ ನೋಡಿ. ಆ್ಯಂಟಿ ಕ್ಲಾಕ್ ವೈಸ್ ಓಡ್ತಿದ್ದು, ಮೊದಲು ಓಡ್ತಿದ್ದಂಗೆ ಕ್ಲಾಕ್ ವೈಸ್ ಆಯ್ತಲ್ಲ ಈಗ. ಸೊ ಯಾವುದಾದ್ರು ಒಂದು ಮೆಥಡನ್ನು ಮಾತ್ರ ನೀವು ಯೂಸ್ ಮಾಡಬೇಕು. 2 ಮೆಥಡು ತೋರಿಸ್ಕೊಟ್ಟಿದ್ದೀನಿ. ನೀವೇನಾದ್ರು ಇದರಲ್ಲಿ ಬರ್ಸಿರೋದು, ಎಕ್ಸ್ಪೆರಿಮೆಂಟಲ್ಲಿ ಬರ್ಸೋದು ಓನ್ಲಿ ಆರ್ಮೇಚರ್ ಇಂಟರ್ಚೇಂಜಿಂಗ್ ಮೆಥಡ್ ಬರ್ಸಿದ್ದೀನಿ, ಅದನ್ನೇ ಮಾಡಿ. ಬಟ್ ನಿಮಗಿದು ಗೊತ್ತಿರಬೇಕು, ಎಲ್ಲೇ ಹೋದರೂ ಈ ಥರ ಮಾಡಿದ್ರೆ ಈ ಥರ ಚೇಂಜ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಗೊತ್ತಾಯ್ತಾ? ಓಕೆ, ರೈಟ್. ಸ್ವಿಚ್ ಆಫ್ ಮಾಡಿ. ಸೊ ಈಗ ನೆಕ್ಸ್ಟು ಎಲ್ಲಿಗೋಣ, DC ಸಪ್ಲೈಯಿಂದ ಆನ್ ಮಾಡೋಣ. ಈಗ ನೆಕ್ಸ್ಟ್ ಏನು ಮಾಡೋಣ, DC ಸಪ್ಲೈಯಿಂದ ಹೆಂಗೆ ಆನ್ ಮಾಡೋದು ಅನ್ನೋದು ನೋಡೋಣ. ಸೊ ಎಲ್ಲ ಕನೆಕ್ಷನ್ಸನ್ನು ರಿಮೂವ್ ಮಾಡಿ.